ತುಮಕೂರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತುಮಕೂರು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಮಹತ್ವದ ಸಭೆ ನಗರದಲ್ಲಿರುವ ಬಿಎಚ್ ರಸ್ತೆಯ ಹೊಯ್ಸಳ ಹೋಟೆಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಸಂಘಟನೆಯ ಬಲವರ್ಧನೆ, ಹೋರಾಟಗಳ ಅಗತ್ಯತೆ ಮತ್ತು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಕುರಿತು ಪ್ರಮುಖ ಮುಖಂಡರು ವಿಸ್ತೃತ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ, ಗೌರವ ಅಧ್ಯಕ್ಷರಾದ ರಂಗಸ್ವಾಮಿ ಪಿಆರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಸುನೀತಾ ಮೂರ್ತಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಧುಗಿರಿ ತಾಲೂಕು ಅಧ್ಯಕ್ಷ ಶಿವಕುಮಾರ್, ಕಾರ್ಯದರ್ಶಿ ಮಧುಸೂದನ್ ಸಿಕೆ, ಪ್ರಧಾನ ಕಾರ್ಯದರ್ಶಿ ನೇಸರಾ ಜಿ, ಸಂಘಟನಾ ಕಾರ್ಯದರ್ಶಿ ಬಾಬು, ಸಂಚಾಲಕ ರಾಜು, ಐಡಿಹಳ್ಳಿ ಹೋಬಳಿ ಅಧ್ಯಕ್ಷ ಗರಣಿ ಶ್ರೀನಿವಾಸ್, ಸಂಚಾಲಕ ಮಂಜು ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಹನುಮಂತರಾಯ ಹೆಚ್ಆರ್ ಮತ್ತು ಪ್ರಸನ್ನಕುಮಾರ್ ಎಂಎನ್ ಸೇರಿದಂತೆ ಸಂಘಟನೆಯ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಹೋರಾಟಗಳನ್ನು ತೀವ್ರಗೊಳಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಗತ್ಯವಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ವಿಜ್ವಲ ಸುದ್ದಿ ವರದಿ ಹರೀಶ್. ಹೋರಾಟ ಮಾಡಿದ್ರೆ ನನಗೇನೋ ಉಪಯೋಗ, ನನಗೆ ಕಾಸು ಕೊಡ್ತೀರಣ, ಕಾಸು ಸಿಗುತ್ತೀರಣ, ಈಗ ಮತ್ತೆ ಈ ಮಟ್ಟದಲ್ಲಿ ಬಂದಿದೆ. 2000 ಇಸ್ವಿಯಿಂದ 2015 ಏನು ಹುಟ್ಟಿದರೆ ಆ ಜನರೇಷನ್ ಪೂರ್ತಿಯಾಗಿ ಬದಲಾಗಿದೆ. ಅವರಿಗೆ ಹೋರಾಟದ ಅರಿವಿಲ್ಲ, ಕನ್ನಡದ ಅಸ್ಮಿತೆಯ ಬಗ್ಗೆ ಅರಿವಿಲ್ಲ, ಕನ್ನಡದ ಚಳುವಳಿಯ ಬಗ್ಗೆ ಅರಿವಿಲ್ಲ. ಯಾರಾದ್ರೂ ಶಾಲಾ ಕಾಲ ಹೋಗ್ತಾ ಇದ್ರೆ ರೋಲ್ ಕಾಲ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಬದ್ಧ ಮಾಡಬೇಕು ಅಂತಂದ್ರೆ ದೇವರಾಣಗೂ ಏನು ಮುಂಚೆಯಿಂದ ಇವಾಗ ಯಾರು ಇದ್ರೆ ಎಲ್ಲ 20 ವರ್ಷ 15 ವರ್ಷದಿಂದ ಸಂಘಟನೆ ಕಟ್ಕೊಂಡ್ಬಂದಿರೋರು ಹೊಸಬ್ರಾರು ಬರ್ತಾರ? ಯಾರು? ನಾವೇ ಕಟ್ಟಬೇಕು, ನಾವೇ ಹೋರಾಟ ಮಾಡಬೇಕು, ನಾವೇ ಮಾಡಬೇಕು. ತುಮಕೂರು ನಗರದಲ್ಲಿ ಆ ಕೆಲಸನ ಸಂಘಟನೆ ಕಟ್ಟ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಬೇಕಾಗಿರೋ ಉದ್ದೇಶ ಏನಂದ್ರೆ, ಯಾಕೆ ಅಂತಂದ್ರೆ ಇಲ್ಲಿ ನಾನು 300 ಜನ ಸೇರಿಸ್ತೀನಿ, ಒಂದು 500 ಜನ ಸೇರಿಸ್ಬೋದು. 500 ಜನ ಸೇರಿಸಿದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟ ಮಾಡಬೇಕು ಅಂತಂದ್ರೆ ಎಲ್ಲ ಬಂದು ಸೇರಬೇಕು. ಯಾವುದೋ ಒಂದು ವಾರ್ಡಿನ ಸಮಸ್ಯೆ, ನಗರದ ಸಮಸ್ಯೆ ಮಾಡಿದಾಗ ನಾನು ನಗರದ ಹೋರಾಟ ಮಾಡಬಹುದು. ಜಿಲ್ಲಾ ಮಟ್ಟದ ಸಮಸ್ಯೆ ಅಂತ ಬಂದಾಗ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಸಹ ತಮ್ಮ ತಾಲೂಕಿಂದ ಬರಲೇಬೇಕಾಗುತ್ತೆ. ಆ ಕೆಲಸ ಮಾಡೋಣ. ಜಿಲ್ಲಾ ಮಟ್ಟದಲ್ಲಿ ನಾವೇ ಕೇಂದ್ರದಲ್ಲಿ ಏನ್ ಮಾಡ್ಬೇಕು ಹೋರಾಟವನ್ನ ಎಲ್ಲರಿಗೂ ಚರ್ಚೆ ಮಾಡಿ ತಿಳಿಸಿ ಹೋರಾಟ ಮಾಡ್ತೀವಿ. ಒಂದು ಮಾತು ಯಾಕೆ ಅಂತಂದ್ರೆ, ನಗರ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ಎಲ್ಲಾ ತಾಲೂಕು ಹೇಳ್ತೀವಿ, ಬನ್ನಿ, ಬರೋ ಅವಶ್ಯಕತೆ ಇಲ್ಲ ಅಂತ ನಾನು ಒಂದು ಮಾತು ತಿಳಿಸ್ಬೇಕು. ಹೋರಾಟ ನಡೀತಾ ಇದ್ದ ಬನ್ನಿ ಅಂತ ಕರೀತೀವಿ. ಯಾವುದೇ ಒಂದು ಹೋರಾಟ ಮಾಡಲಿ ತುಮಕೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದುಡಿತಾ ಇದ್ದೀವಿ. ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಲಿ, ಬೆಂಗಳೂರಿನಾಗಲಿ ಹೋರಾಟ ಆಗಲಿ ಬರ್ತಾ ಇದ್ದೀವಿ. ಆದ್ರೆ ಜಿಲ್ಲಾ ಸಮಿತಿಯವರು ಯಾವುದೇ ಒಂದು ಹೋರಾಟ ಮಾಡಿದ್ರು ಎಲ್ಲ ತಾಲೂಕಿಂದ ಕರ್ಕೊಂಡ್ಬಂದು ಇಲ್ಲಿ ಹೋರಾಟ ಮಾಡ್ತಾರೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಕಾರ್ಯಕರ್ತರ ಪಡೆ ಇಲ್ಲ, ಕುಂಠಿತ ಆಗಿದೆ. ಅದು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮ ಗುಡ್ಡಾಕೊಂಡು ಒಂದು ಹೋರಾಟ ಮಾಡಬೇಕು. ಮಿನಿಮಮ್ ಅಂದ್ರೆ ಒಂದು 150 ಜನ 100 ಜನ ಪದಾಧಿಕಾರಿಗಳು ಆಯ್ಕೆ ಮಾಡ್ಕೊಂಡು ಹೋಗ್ತಿರ್ಬೋದು. ಪದೇ ಪದೇ ಯಾವಾಗ ಫೋನ್ ಮಾಡಿದ್ರು, ಯಾವುದೇ ಹೋರಾಟ ಮಾಡಿದ್ರು, ಜಿಲ್ಲಾ ಸಮಿತಿಯಲ್ಲಿ ಹೋರಾಟ ಮಾಡಿದ್ರು, ತಾಲೂಕಿಂದ ಬರ್ರಿ, 10 ಜನ ಬರ್ರಿ, 15 ಜನ ದೂರ ಇರ್ತೀವಿ. ಈಗ ನಾವು ಮಧುಗಿರಿ ಹತ್ರ ಇರ್ತೀವಿ, ಬರ್ತೀವಿ. ಆದ್ರೆ ಕುಣಿಗಲ್ಲು ಮತ್ತೆ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಟಿಪ್ಟೂರು ಈ ಕಡೆ ಎಲ್ಲ ಬರಕ್ಕಲ್ಲ. ಅದಕ್ಕೆ ನಿಮ್ಮ ಕಾರ್ಯಕರ್ತರು ಹುಟ್ಟಾಕೊಂಡು ಇಲ್ಲಿ ನೀವೇ ಹೋರಾಟ ಮಾಡಬೇಕು. ತಾಲೂಕು ಮಟ್ಟಗಳಲ್ಲಿ ಯಾವ್ದೋ ಹೋರಾಟ ಮಾಡಿದಾಗ ಸ್ಪಂದಿಸಿ ನೀವು ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಟೇಟ್ ಹೇಳಿದಾಗೆ ಎಲ್ಲಾ ರಾಜಕಾರಣಿಗಳ ವಿರುದ್ಧ ಇಟ್ಕೊಂಡು ನಾವು ಹೋರಾಟಗಳನ್ನ ಮಾಡಿದ್ದೇವೆ. ಹೋರಾಟ ಅಂತ ಬಂದ್ರೆ ನಾವು ಯಾವ ರಾಜಕಾರಣಿಗಳಿಲ್ಲ, ಯಾವ ರಾಜ್ಯನೂ ಇಲ್ಲ, ಆ ಮಟ್ಟದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದೀಗ ಎಲ್ಲಾ ಕಾರ್ಯಕರ್ತರು ಎಲ್ಲ ಹೋರಾಟಗಳು ತಾಲೂಕು ಮಟ್ಟದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟಗಳು ಮಾಡಿರೋದ್ರಿಂದ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪ್ರಬುದ್ಧವಾಗಿ ಆಲದ ಮಾತಾರ ಇದೆ. ಇದು ಅಡಿಯಲ್ಲಿರುವಂತವರು ಜಿಲ್ಲಾ ಮಟ್ಟದಲ್ಲಿ ತಾವು ಏನ್ ಮಾಡ್ತೀರಾ ಅಂತ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಒಂದು ಹೇಳ್ತೀವಿ ಬನ್ನಿ ಅಂತ ಹೇಳಿ. ಅವತ್ತು ನೀವು ಬರೋದಿಲ್ಲ, ಏನೋ ಒಂದು ಕಾರಣ ಹೇಳ್ಬಿಡ್ತೀರ. ರಾಜ್ಯ ಮಟ್ಟದಲ್ಲಿ ಕರೆದಿದ್ರು, ಅಲ್ಲಿ ಸಭೆ ಇತ್ತು. ಸುನೀತಾ ಮೇಡಮ್ ಅವ್ರನ್ನ ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ.